ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹುನಿರೀಕ್ಷೆಯ KD ಸಿನಿಮಾ ರಿಲೀಸ್ಗೆ ಗಂಟೆಗಳನ್ನು ಲೆಕ್ಕ ಹಾಕಬಹುದು. ಬಹಳ ಅಡೆತಡೆಗಳ ನಡುವೆ ನಿಮ್ಮನ್ನು ಭರ್ಜರಿಯಾಗಿ ರಂಚೋದಕ್ಕೆ ಈ ಸಿನಿಮಾ ಬರ್ತಾ ಇದೆ. 100% ಈ ಸಿನಿಮಾವನ್ನು ಜನ ಪ್ರೀತಿಯಿಂದ ಅಪ್ಪಿಕೊಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ಗ್ರೀನ್ ಸಿಗ್ನಲ್ಗಳು ಕೂಡ ಸಿಗ್ತಾ ಇದೆ. ನನ್ನ ಜೊತೆ KD ಸಿನಿಮಾದ ಶಕ್ತಿ ಅಂತಲೇ ಹೇಳ್ಬೋದು, ಪ್ರೇಮ್ ಸರ್ ಇದ್ದಾರೆ, ಡೈರೆಕ್ಟರ್. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಹೇಗೆ? ನಮಸ್ತೆ. ಸೂಪರ್ ಅಮ್ಮ. ಸರ್ 100% ನಮ್ಗೆ ಗೊತ್ತಾಗ್ತಾ ಇದೆ, ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ, ಜನರಿಗೆ ಒಂದು ರಂಜಿಸಬೇಕು ಅಂತ ಹೇಳಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಫೈನಲಿ ರಿಲೀಸ್ ಆಗ್ತಾ ಇದೆ. ಯಾವ ಥರ ಇದೆ ಸರ್ ಫೀಲ್? ಯಾಕಂದರೆ ತುಂಬ ಹತ್ರದಿಂದ ನಿಮ್ಮನ್ನ ಗಮನಿಸ್ತಾ ಇದ್ದೀವಿ, ತುಂಬ ನೋವಿನ ನಡುವೆ, ತುಂಬ ಸಂಕಷ್ಟಗಳ ನಡುವೆ ಕಾಣಿಸ್ತಾ ಇದ್ದೀರಾ. ಹೇಗಿದೆ ಸರ್ ಫೀಲ್? ನಥಿಂಗ್ ಮಗ್ನೆ. ತುಂಬ ಇಷ್ಟಪಟ್ಟೆ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಮೂಮೆಂಟ್ ಎಲ್ಲ ಟೂ ಮಚ್ ಜಾಬ್ ವರ್ಕ್ಗಳು, ಆಮೇಲೆ ಈ ಟೆಕ್ನಿಕಲ್ ಅನ್ನೋದು ಏನಿರ್ತದೆ ಅದು ಸ್ವಲ್ಪ ತುಂಬ ಕೆಲಸಗಳಿದ್ದೇ ಇರುತ್ತೆ. ಸೊ ಅಡಚಣೆಗಳಂದ್ರೆ ಮಾಮೂಲಿ ಮನಸ್ಸು ಅಂದಮೇಲೆ ಎಲ್ಲರಿಗೂ ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ. ಸೊ ಅದನ್ನೆಲ್ಲ ನೀಗಿಸಿ ಅದನ್ನೆಲ್ಲ ಸೈಡ್ಗಿಟ್ಟು ಬದಿಗಿಟ್ಟು ಅದನ್ನು ತಂದು ಜನಗಳ ಮುಂದೆ ಬಿಟ್ಟು, ಸೊ ಅವನು ಓಕೆ ವಿಸಿಲ್ ಹೊಡೆದ ತಕ್ಷಣ ಇದೆಲ್ಲ ಮರ್ತೋಗ್ಬಿಡುತ್ತೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ಇಟ್ಸ್ ಅ ಫೈಟ್. ಬಟ್ ನಾನು ಆಲ್ವೇಸ್ ಐ ಆಮ್ ಲೈಕ್ ಎ ಫೈಟರ್. ನಾನು ಯಾವಾಗಲೂ ಫೈಟ್ ಮಾಡ್ತಾನೆ ಇರ್ತೀನಿ. ಎನಿಥಿಂಗ್ಸ್, ಅದು ಬ್ಯಾಡ್ ಆಗಿರ್ಬೋದು, ಗುಡ್ ಆಗಿರ್ಬೋದು, ನಿನ್ನ ಕಡೆಯಿಂದ ಯಾರಿಗೂ ತೊಂದರೆ ಆಗೋಲ್ಲ. ಸೊ ಅವ್ರ ಕಡೆಯಿಂದ ನನಗೆ ಏನು ತೊಂದರೆ ಆದ್ರೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂತ ಮುಂದೆ ಹೋಗ್ತಾ ಇರ್ತೀನಿ, ಫೈಟ್ ಮಾಡ್ತಾ ಇರ್ತೀನಿ. ಸರ್, ನಾನು ನಿಮ್ಮ ಒಂದು ಆರ್ಟಿಕಲ್ ಓದಿ ಕೆಳಗಡೆ ನೋಡ್ತಾ ಇದ್ದೆ. ನಮ್ಗನ್ಸುತ್ತೆ ಪ್ರೇಮ್ ಸರ್ಗೆ 100 ಅಲ್ಲ 200% ದೃಷ್ಟಿ ಆಗಿದೆ, ದೃಷ್ಟಿ ತೆಗೆಸ್ಕೊಬೇಕು ಇವರು ಅಂತ ಹೇಳಿ ಅನ್ಸಿದ್ಯಾ ನಿಮಗೆ? ಯಾಕಂದರೆ ಈಸಿಯಾಗಿ ಸಿಗುವಂಥ ಹೂ ಅದನ್ನು ಹಾಗೆ ಚಿವುಟ್ ಬಿಡೋಣ ಅಂತ ಅನ್ಕೋತಾ ಇದ್ದಾರೆ ಅಂತ ಕೆಲವರು. ಐ ಡೋಂಟ್ ನೋ ಅದಕ್ಕಂತ ನಂಗೆ ಗೊತ್ತಿಲ್ಲ ಮಗನೇ. ಸಾಮಾನ್ಯವಾಗಿ ನಾನು ಯಾರಿಗೂ ಇವತ್ತಿನವರೆಗೂ ತೊಂದರೆ ಕೊಟ್ಟಿಲ್ಲ, ತೊಂದರೆ ಕೊಡೋಕ್ಕೆ ಹೋಗೂ ಇಲ್ಲ. ಆಮೇಲೆ ನನಗೆ ಸಿನಿಮಾ ಮಾಡಿದವನು, ನನ್ನದೇ ಆದಿಲಿ ಸಿನಿಮಾ ಮಾಡ್ಕೊಬಂದು, ನನ್ನದೇ ಆದಿಲಿ ಜನಗಳು ಅಂಜಿಸ್ಕೊಬಂದವನು. ಬಟ್ ಅದರಲ್ಲೂ ಸಮ್ ಪೀಪಲ್ ಈ ಥರದ್ದು ನ್ಯೂಸೆನ್ಸು ಹಿಂಗೆಲ್ಲ ಮಾಡಿದಾಗ ಹರ್ಟ್ ಆಗೇ ಆಗುತ್ತೆ. ನಾವು ಮನ್ಸರೇ ಅಲ್ವಾ, ನಾವು ಹ್ಯೂಮನ್ಸ್ ಅಲ್ವಾ. ಬಟ್ ಹಂಗೆ ಅಂದ್ಬಿಟ್ಟು ನಾನು ಸಮ್ಟೈಮ್ ಯೋಚನೆ ಮಾಡ್ತೀನಿ, ಹೌದು ಕರೆಕ್ಟು, ನಾವು ಯಾರಿಗೇನು ಮೋಸ ಮಾಡಿಲ್ವಲ್ಲ, ಯಾರಿಗೇನು ಇದು ಮಾಡಿವಲ್ಲ, ಯಾಕೆ ಜನ ಹಿಂಗೆ ಅಯ್ಯಯ್ಯೋ ಅಂತ. ಬಟ್ ನನ್ನನ್ನು ಎಷ್ಟು ತೆಗಳೋರಿದ್ದಾರೆ ಅದರಷ್ಟು ಲಕ್ಷದಷ್ಟು ಹೊಗಳೋರಿದ್ದಾರೆ ನನಗೆ. ಸೊ ಪ್ರೀತಿ ಕೊಡೋರಿದ್ದಾರೆ, ಜೀವ ಕೊಡೋರಿದ್ದಾರೆ, ಅಷ್ಟು ಫ್ಯಾನ್ಸ್ಗಳಿದ್ದಾರೆ. ಪ್ರೇಮ್ ಅಂದ ತಕ್ಷಣ ಯಾರೋ ಒಬ್ಬರು ಕೆಟ್ಟದ್ದು ಮಾತಾಡಿದ್ರೆ ಅದಕ್ಕೆ 100 ಜನ ಆನ್ಸರ್ ಮಾಡಿದವರಿದ್ದಾರೆ ಆನ್ಲೈನಲ್ಲೂ ಕೂಡ, ನನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಹೊಗಳೋರು ತೆಗಳೋರು, ನನ್ನ ಬಗ್ಗೆ ತುಂಬ ಕಾಲು ಎಳೆದು ನನ್ನನ್ನು ತುಂಬ ಇದು ಮಾಡೋರು, ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೀನಿ. ಬಿಟ್ಟರೆ ನಾನು ಇನ್ನೇನು ಹೇಳಲ್ಲ ಅವ್ರಿಗೆ. ನನ್ಗೆ ಗೊತ್ತಿದ್ದಂಗೆ ಯಾರ ಬಗ್ಗೆನೂ ಮಾತಾಡಲ್ಲ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಹಾಗೆ ಇರುವಂತಹ ವ್ಯಕ್ತಿ, ಒಂದು ಅದ್ಭುತ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ನೀವು. ಬಟ್ ಯಾಕೆ ನೀವು ಈಸಿಯಾಗಿ ಎಲ್ರಿಗೂ ಕೂಡ ಈ ರೀತಿ ಟಾರ್ಗೆಟ್ ಆಗ್ತೀರಾ? ನಿಮ್ಗೆ ಯಾರು ಅದ್ರ ಉತ್ತರ ಸಿಕ್ಕಿದೆ? ಯಾಕಂತ ಹೇಳಿದ್ರೆ ಸರ್ಸೆ ವಿವಾದ ಆದಾಗ ನೀವು ಇಲ್ಲಿರಲಿಲ್ಲ, ನಿಮ್ಮ ಮನೇಲಿ ನಾವೆಲ್ಲ ಕೂತಿದ್ವಿ. ಆಗ ಆ ವಾತಾವರಣ ಹೇಗಿತ್ತು ಅನ್ನೋದು ನಂಗೆ ಇನ್ನೂ ಗೊತ್ತಿದೆ. ಪ್ರತಿಯೊಬ್ಬರು ಕೂಡ ನೋವಲ್ಲಿದ್ದರು. ಮೇಡಮ್ ನೋವಲ್ಲಿ, ಮನೆ ಮಗ ನೋವಲ್ಲಿ, ಕಮೆಂಟ್ಗಳು ಅಪ್ಪನ ಬಗ್ಗೆ ಈ ಥರ ಮಾತಾಡ್ತಾರೆ ಅಂದಾಗ ತುಂಬ ಸಂಕಷ್ಟದಲ್ಲಿ ಇತ್ತು ಅವತ್ತ ಮನೆ. ಯಾಕೆ ನಿಮ್ಮನ್ನ ಅಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡ್ತಾರೆ? ನಮಗೂ ಕೂಡ ಕೆಟ್ಟ ಕೋಪ ಬಂತು. ಏನಪ್ಪ ಈ ಥರ ಮಾಡ್ತಾರೆ, ಇಂಡಸ್ಟ್ರಿಗೆ ಇಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ, ಯಾಕೆ ಹಿಂಗೆ ಮಾಡ್ತಾರೆ ಸರ್ನ ಅಂತ. ಏನಕ್ಕೆ ಸರ್ ನಿಮ್ಗೆ ಅರ್ಥ ಆಗಿದೆಯಾ ಯಾಕೆ ಹಿಂಗೆ ಟಾರ್ಗೆಟ್ ಅಂತ? ನಂಗೆ ನಿಜ ಹೇಳ್ಬೇಕು ಅಂದರೆ ಕಂದ, ನಾನು ಅದನ್ನೆಲ್ಲ ಹುಡ್ಕಕ್ಕೆ ಹೋಗಲ್ಲ. ನನ್ನ ಜಾಬ್ ನಾನು ಪ್ರಾಮಾಣಿಕವಾಗಿ ನಿರ್ಮಾಪಕ, ನಾನು ದುಡ್ಡು ಹಾಕಿ, ನನ್ನ ತಲೆ ಮೇಲೆ ದುಡ್ಡು ಹಾಕಿಯಾನೆ ಅವನು ಉಳಿಸ್ಕೊಡೋ ಫೈಟ್ ಮಾಡ್ತಿರ್ತೀನಿ. ನಾವು ರೈಟ್ರುಗಳು. ಸೊ ನಾವು ಏನಾದರೂ ಬರೀತಾನೆ ಇರ್ತೀವಿ, ಏನಾದರೂ ಹೇಳ್ತಾನೆ ಇರ್ತೀವಿ. ಆಮೇಲೆ ನನಗೆ ಒಂದು ಸರಿ ಜ್ಞಾಪಕ ದರ್ಶನ್ ಅವ್ರಿಗೆ ಜ್ಞಾಪಕ ಮಾಡ್ಕೊಂತೀನಿ ಸರಿ. ಸೊ ಒಂದು ಸರಿ ದರ್ಶನ್ ಅವ್ರು ಯಾವುದೋ ಇಂಟ್ರೋಲ್ ಚೆನ್ನಾಗಿ ಹೇಳಿದ್ರು, ನೀನು ಹಿಂದೆ ಏನು ಮಾಡಿದ್ಯಾ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ ಜನ. ಒಂದು ಕ್ಷಣ ಮರ್ತೋಗ್ಬಿಟ್ಟು ಟೋಟಲ್ ಎಲ್ಲ ತಗೊಂಬಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇದು ಮಾಡಿಬಿಡ್ತಾರೆ ಅಂತ. ಸೊ ನನಗೆ ಅದೇ ಅನ್ನಿಸ್ತು, ನಾವು ಏನು ಮಾಡಿದ್ದೀವಿ ಹಿಂದೆ ಅನ್ನೋದು ಮುಖ್ಯ ಅಲ್ಲ, ಮುಂದೆ ಏನು ಮಾಡ್ತಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಬಟ್ ಆ ಕ್ಷಣಕ್ಕೆ ಹೆಂಗೆ ಇದು ಮಾಡ್ತಾರೆ ಅಂತ ನಾನು ಎಲ್ಲರೂ ಅದನ್ನ ತೆಗಳ್ತಾ ಇಲ್ಲ. ಯಾಕೆಂದರೆ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ನನ್ನ ಎಷ್ಟು ಜನ ಕಾಲೆಳೆದು ಇದು ಮಾಡ್ತಾರೆ, ಅಷ್ಟು ಜನ ನನ್ನ ಪ್ರೀತಿ ಮಾಡೋರು ಕೋಟ್ಯಾಂತರ ಲಕ್ಷಾಂತರ ಜನ ಇದ್ದಾರೆ.
ನನಗೂ ಸಮ್ ಟೈಮ್ ನನಗೆ ಅದೇ ಅನಿಸುತ್ತೆ, ಯಾಕೆ ವಾಟ್ ಇಸ್ ಇದು ಏನಕ್ಕೆ ಈ ಥರ. ಕೇಳಿದೆ ಅಂದರೆ ನೀವು ಭಾವುಕ ಜೀವಿ ಸರ್, ನೀವು ಬೇಗ ಭಾವುಕರಾಗ್ತೀರಾ. ಸೊ ಬೇಗ ನಂಗೆ ಆ ಕಮೆಂಟ್ಗಳಲ್ಲಿ ನಾನು ಮೇಡಮ್ ಹತ್ರ ಮಾತಾಡುವಾಗ, ನಿಮ್ಗೆ ಗೊತ್ತಲ್ಲ ಯಶೋದ, ಯಾವತ್ತಾದರೂ ನಿಮ್ಮನ್ನು ಕೆಟ್ಟದಾಗ ನಡೆಸ್ಕೊಂಡ್ರ ನಮ್ಮ ಹಸ್ಬೆಂಡು, ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡ್ತಾರೆ. ಯಾಕಂದರೆ ಆ ಹಾಡಿನ ವಿವಾದ ಆದಾಗ ನಿಮ್ಮ ತಾಯಿಯನ್ನು ಬಿಟ್ಟಿಲ್ಲ, ತಾಯಿ ತೀರ್ಕೊಂಡ ಬಳಿಕ ಈ ಥರ ಎಲ್ಲ ಹಾಡುಗಳನ್ನ ಕೊಡ್ತಾ ಇದ್ದಾರೆ ಅನ್ನೋ ಥರ. ಅದು ಮೇಡಮ್ ತುಂಬ ಹರ್ಟ್ ಆಗಿತ್ತು. ಆಗ ಅವ್ರು ನನ್ನ ಪ್ರಶ್ನೆ ಮಾಡಿರ್ತಾರೆ, ನಿಮ್ಮನ್ನೆಲ್ಲ ಹೇಗೆ ನಡ್ಸ್ಕೊಂಡಿದ್ದಾರೆ, ನೀವು ನೋಡಿದಿರಲ್ಲ ಮೇಡಮ್, ನೀವು ನೋಡಿದ್ರಲ್ಲ ಯಶೋದ ಅಂತ. ಅಂದರೆ ಅಷ್ಟು ಹೆಣ್ಣಂದರೆ ಅಷ್ಟು ಗೌರವ ಕೊಡ್ತೀರಾ, ಅಷ್ಟು ಪ್ರೀತಿಯಿಂದ ಮಗನೇ ಮಗಳೇ ಈ ಥರನೇ ಮಾತಾಡ್ತೀರಾ. ಇದೆಲ್ಲವೂ ನೋಡಿದಾಗ ನಮ್ಗೆ ನೀವು ತುಂಬ ಅಟ್ಯಾಚ್ ಆಗ್ತೀರಾ ಸರ್, ತುಂಬ ಹತ್ರ ಅಂತ ಅನಿಸ್ತೀರಾ ನಮಗೆ. ಯಾವಾಗಲೂ ಅಷ್ಟೇ ಮಗನೆ, ಇಲ್ಲಿ ನಾನು ಅನ್ನೋದಕ್ಕಿಂತ ನಾವು ಅಂದ್ಕೊಂಡೆ ಜೀವನ ಮಾಡಬೇಕು. ಒಂದು ಎರಡನೇದು, ಅವ್ರವ್ರ ಕಲ್ಪನೆಗೆ ಬಿಟ್ಟಿದ್ದು. ನಾವು ಏನು ಮಾಡ್ತಾಯಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ತಪ್ಪು ಕಂಡಿಡೋದು, ಅದರಲ್ಲಿ ಸೊಪ್ಪು ಹಾಕೋರು ಸುಮಾರು ಜನ ಇರ್ಬೋದು. ಬಟ್ ಅದು ಯಾಕೆ ಅದರಲ್ಲಿ ತಪ್ಪು ಕಂಡಿಡೋದು ತುಂಬ ಅಂದರೆ ತಿದ್ದಿ ಬುದ್ಧಿಯೋಳವ್ರು ಇದ್ದಾರೆ, ಅದನ್ನು ಬುದ್ಧಿಯೋಳು. ಈಗ ಅದು ಮಾಡಿದಾಗ ನಾವು ತುಂಬ ಜನಕ್ಕೆ, ನನ್ನ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ತುಂಬ ಜನ ಹೇಳಿದ್ರು, ಸರ್ ಇದನ್ನು ಚೂರು ಚೇಂಜ್ ಮಾಡಿ ಸರ್, ಅದರದ್ದು ತುಂಬ ಇದಾಯ್ತು ಸರ್, ಸೊ ಅದಾಯಿತು ಸರ್, ಇದೆ ಸರ್. ನಾನು ಅದನ್ನು ಹೇಳಿದೆ. ಕೆಲವರೆಲ್ಲ ಅದನ್ನು ವಾದ ಮಾಡಿದ್ರು ಕೂಡ, ಏನಂತ, ಪ್ರೇಮ್ ಏನು ಮಾಡಬಾರ್ದು ಮಾಡಿದ್ದಾರೆ, ಏನಾಗಿದೆ ಅಲ್ಲಿ, ಯಾರು ಮಾಡಿಲ್ಲ ಸ್ವಾಮಿ, ಅದೇನದು ಏನೋ ಡೈರೆಕ್ಟಾಗಿ ಅದು. ನಾನು ವಿಡಿಯೋ ಸಾಂಗ್ ಬ್ರೋವ್ರಿಗೂ ವೇಟ್, ವಿಡಿಯೋ ಸಾಂಗ್ ಬಂದಾಗ ನೀವು ಅದರಲ್ಲಿ ವಲ್ಗಾರಿಟಿ ಇದ್ದು ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದಾಗ ಖಂಡಿತವಾಗ್ಲೂ ಆಗ್ರಿ. ನಾನು ಅಷ್ಟು ಚೀಪಾಗಿ ತೆಗಿಯಲ್ಲ ಸಾಂಗ್ಸ್ಗಳು, ಇವತ್ತಿನವರೆಗೂ ತೆಗೆದಿಲ್ಲ ಚೀಪಾಗಿ. ಯಾಕೆಂದರೆ ನನ್ನನ್ನು ಕರ್ನಾಟಕದ ಎಲ್ಲ ತಾಯಂದಿರು, ಎಲ್ಲ ಹೆಣ್ಮಕ್ಳು ತುಂಬ ಗೌರವದಿಂದ, ತುಂಬ ಪ್ರೀತಿಯಿಂದ, ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಏನೋ ನಮ್ಮ ಮಗ ಕಣೆಯ, ನಮ್ಮ ಅಣ್ಣ ಕಣೆಯ, ನನ್ನ ತಮ್ಮ ಕಣೆಯ ಅನ್ನೋ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿವರೆಗೂ ಅವರು ತಾಳ್ಮೆಯಿಂದ ಇರಲಿಲ್ಲ. ಸೊ ಅದನ್ನು ಮಾಡಿದ್ರು. ಅವ್ರವ್ರ ಹೆಸ್ರುಗಳು ಮಾಡ್ಕೊಳ್ಳೋಕ್ಕೆ, ಅವ್ರವರು ಕಾಮೆಂಟ್ಸು ಲೈಕ್ಸ್ ತಗೊಳ್ಳೋಕ್ಕೋಸ್ಕರ ಅದನ್ನು ಮಾಡಿದ್ರು. ಬಟ್ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ, ಇನ್ನೇನು ನಾನೇನು ನೋಡ್ಕಲ್ಲ. ನೀವು ಹೆಂಗೆ ಕಳೆದ್ರಿ, ಯಾಕಂದ್ರೆ ನಮಗೆ ಕಾಣಿಸ್ಲಿಲ್ಲ, ನಿಮ್ಮ ಮನೆ ಮಾತಾಡ ನಾವು ಗಮನಿಸಿದ್ವಿ. ನೀವು ಹೆಂಗೆ ಕಳೆದ್ರಿ, ನಿದ್ದೆ ಇಲ್ಲದೆ, ಊಟ ಇಲ್ಲದೆ, ಹೇಗೆ ಆ ಮನಸ್ಸು ಹೆಂಗೆ ತಡ್ಕೋತು ಈ ಥರ ಅಟ್ಯಾಕ್ ಆದಾಗ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀವೇ ಹೆಂಗೆ ತಡ್ಕೊಂಡ್ರಿ, ಆ ಮನಸ್ಸು, ಆ ಸಣ್ಣ ಪುಟ್ಟ ಹೃದಯ ಹೆಂಗೆ ತಡ್ಕೋತು ಅಂತ ಹೇಳಿ? ಏನಿಲ್ಲ ಮಗನೇ, ನಾನು ಯಾವಾಗಲೂ ಆಲ್ಮೋಸ್ಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತೀನಿ ಕಂದ, ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ನಾನು ತಪ್ಪು ಮಾಡಿದಾಗ ನನಗೆ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸಿದ್ರೆ ನಾನು ನಿಜವಾಗ್ಲೂ ಸಾರಿ ಕೇಳ್ಬಿಡ್ತೀನಿ. ಆಮೇಲೆ ಯಾರೇ ಆಗಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಹೋಗಿ ಕಾಲಿಡ್ಕೊಂಡು ಸಾರಿ ಕೇಳ್ಬಿಡ್ತೀನಿ. ನಾನು ತಪ್ಪು ಮಾಡಿದರೆ ಐಮ್ ರಿಯಲಿ ವೆರಿ ಸಾರಿ ಅಂತ. ನಾನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾವಾಗಲೂ ಅಷ್ಟೇ ಇಟ್ಸ್ ಲೈಕ್ ಎ ಫೈಟರ್. ನಾನು ಹೋಗಾಯ ಅಂತೀನಿ. ನಾನು ಯಾರ ಬಗ್ಗೆ ಚಿಂತೆ ಮಾಡಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆ ಟೈಮಲ್ಲಿ ನನಗೆ ಯಾರೂ ಬರಲಿಲ್ಲ. ನಮಗೆ ಇಂಡಸ್ಟ್ರಿ ಹೆಂಗಿದೆ ಅಂತಂದರೆ ಲೆಕ್ಕಕಳಿ ಮಗನೇ, ಒಬ್ಬರು ಆ ಟೈಮಲ್ಲಿ ಯಾರೂ ಬರಲಿಲ್ಲ. ನಮ್ಮ ಯಶೋರ ತಾಯಿ ಬಂದರು ಪಾಪ, ನಿಜವಾಗ್ಲೂ ಗ್ರೇಟು. ಒಂಥರ ನನಗೆ ಫೋನ್ ಮಾಡಿ ಅವರು ನನ್ನ ಹತ್ರ ನನಗೆ ಮಾತಾಡಬೇಕು, ಆ ಸಿನಿಮಾದ ಬಗ್ಗೆ, ಆ ಪ್ರೇಮ್ ಬಗ್ಗೆ ಮಾತಾಡಬೇಕು. ನಿಮ್ಮ ಸಿನಿಮಾ, ಹಳೆ ಸಿನಿಮಾ ನೋಡಿ ಅಣ್ಣವರು ಅವರೆಲ್ಲ ಹೊರಗೆ ಬಂದು ಕಣ್ಣೀರು ಹಾಕಿದ, ಅದೆಲ್ಲ ನೆನೆಸ್ಕೊಂಡು ನಾನು ಮಾತಾಡಬೇಕು ತಗೋ ಅಂತ ಹೇಳಿ ನನ್ನ ಹತ್ರನೇ ಅವ್ರು ಮಾತಾಡಿದ್ರು. ನಿಜವಾಗ್ಲೂ ಅವರು ನನ್ನ ತಾಯಿ ಹೋಟೆಲ್ ಹುಟ್ಟೇ ಇರ್ಬೋದು, ಬಟ್ ತಾಯಿ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರು. ದಿಸ್ ಥ್ಯಾಂಕ್ಸ್ ಅಮ್ಮಂಗೆ, ಗ್ರೇಟ್, ರಿಯಲಿ ಥ್ಯಾಂಕ್ಸ್ ಅಮ್ಮ. ಆ್ಯಂಡ್ ಒಬ್ಬರು ಆ ಟೈಮಲ್ಲಿ ಯಾರೂ ಬರಲಿಲ್ಲ. ಹಂಗೆ ಅಂದ್ಬಿಟ್ಟು ನಾನೇನು ಯಾರೋ ಬರಬೇಕಾಗಿತ್ತು, ಯಾರೋ ಸಪೋರ್ಟ್ ಬರಬೇಕಾಗಿತ್ತು. ರಮೇಶ್ ಸರ್ನ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ನೋಡಿದೆ, ಚೆನ್ನಾಗಿ ಮಾತಾಡಿದ್ರು ಅವರು. ಇಲ್ಲ ಏನು ಪ್ರೇಮ್ ಮಾತಾಡೋದೇನು ಮಾಡಲಿಲ್ವಲ್ಲ. ಸೊ ಅಕಸ್ಮಾತ್ ಏನಾದರೂ ವರ್ಡ್ಸ್ ಏನೋ ಪ್ರಾಬ್ಲಮ್ ಆಗಿದ್ರೆ ದೆನ್ ಅದನ್ನು ಸಾರಿ ಕೇಳಿದ್ರು ಕೂಡ ಅದು ದೊಡ್ಡ ಇದೊಂದು ರಮೇಶ್ ಸರ್ ಮಾತಾಡಿದ್ರು. ಮೊನ್ನೆ ಯಾವುದೋ ಚಾನಲಲ್ಲಿ ನೋಡಿದೆ, ನಾನು ಇಂಟರ್ವ್ಯೂ ಕೊಟ್ಟಿದ್ದು. ಬಟ್ ನಾನು ಹೇಳೋದು, ಆವಾಗ ಹೇಳ್ತಾರೆ ಇವರೆಲ್ಲ ಒಗ್ಗಟ್ಟು, ಇಂಡಸ್ಟ್ರಿ ನಮ್ಮದು, ನಾವು ಅಂತ. ನಾನು ಅದಕ್ಕೆ ಯಾವಾಗಲೂ ಅಪ್ಪಾಜಿ ಅಮ್ಮ ನೆನೆಸ್ಕೊಂತೀನಿ. ಏನೋ ತೊಂದರೆ ಆದರೆ ಕರೆಯೋರು, ಮಾತಾಡೋರು. ಅಂಬರೀಷ್ ಅಣ್ಣ ಇದ್ದರು, ಏನೋ ತೊಂದರೆ ಆದರೂ ಇಲ್ಲಿಂದ ಅಲ್ಲಿಗೆ ಇದು ಮಾಡೋರು. ಬಟ್ ಇವಾಗೆಲ್ಲ ಅದೆಲ್ಲ ವೇಸ್ಟ್ ಅಂತ. ಇಲ್ಲಿ ನಮಗೆ ನಾವೇ ಹೀರೋಗಳು, ನಮಗೆ ನಾವೇ ಫೈಟ್ರುಗಳು. ನಾವು ಇನ್ನೊಬ್ರನ್ನ ಹಾಳು ಮಾಡಬಾರ್ದು ಮಗನೇ, ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಅಷ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ಅವ್ರು ಏನಾರ ಬಡ್ಕಲಿ, ಏನಾರ ಅರ್ಚ್ಕೊಳ್ಳಿ, ಏನಾರ ಕೂಕೊಳ್ಳಿ. ಸೊ ನಿಮಗೆ ದೇವ್ರು ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗಲಿ ಅಂತ ಮೂವ್ ಮಾಡ್ಬೇಕಂದ. ಸೊ ದಿಸ್ ಇಸ್ ಬೆಸ್ಟ್. ಸರ್, ಏನೇ ಏರಿಳಿತಗಳಾಗಲಿ, ಏನೇ ಅಡೆತಡೆಗಳು ಬರಲಿ, ಆದರೆ ಸಿನಿಮಾ ನೋಡಿದವರು ಆಲ್ರೆಡಿ ಈಗ ಒಂದಷ್ಟು ಜನ ನೋಡಿದ್ದಾರೆ. ಇದು ನಿಲ್ಲುತ್ತೆ, ಯಾವ ಲೆವೆಲ್ ನಿಲ್ಲುತ್ತೆ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ವಿಚಾರಿಸೋ ಪ್ರಯತ್ನ ಮಾಡ್ತಿದ್ವಿ, ಹೇಗಿದೆ ನೋಡಿದ್ರಾ, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸಿನಿಮಾದ ಬಗ್ಗೆ. ನಿಮಗೆ ಹೇಗಿದೆ ಸರ್, ಚಿಟ್ಟೆ ಹೇಗೆ ಆಡ್ತಾ ಇದೆ? ಯಾಕಂದರೆ ಗಂಟೆಗಳು ತುಂಬ ಕಡಿಮೆ ಇದೆ. ಏನಿಲ್ಲ ಮಗನೇ, ಎಲ್ಲರೂ ನೋಡಿದವರು ತುಂಬ ಚೆನ್ನಾಗಿದೆ ಅಂತಾರೆ.
ಅದು ಎಕ್ಸ್ಪೆಷಲಿ ಒಳ್ಳೆ ಟ್ವಿಸ್ಟ್ಗಳು ಮಾಡಿದ್ದೀರಾ, ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ಗೂಸ್ ಏನೋ ಹೇಳ್ತಾರಲ್ಲ, ಗೂಸ್ ಬಂಪ್ಸ್ ಅಂತಾರಲ್ಲ, ಆ ಥರದ್ದು ಅಂತಾರೆ. ಸೊ ಎನಿವೆ ನಾನು ಮಾಡಿರೋದೇ ಜನಗಳಿಗೋಸ್ಕರ. ಸೊ ಅವ್ರು ಒಪ್ಪಿ ವಿಸಿಲ್ ಹೊಡೆದ್ರೆ ಅವತ್ತು ನನಗೆ ಸಾರ್ಥಕ ನನಗೆ. ಯಾಕೆಂದರೆ ಅಷ್ಟು ಶ್ರಮ 3 ಇಯರ್ಸಿಂದ ಒಂದು ಸಿನಿಮಾ ಮಾಡ್ಕೊಂಡು ನನ್ನಿಂದ ನಿರ್ಮಾಪಕಂಗೆ ತೊಂದರೆ ಆಗಬಾರ್ದು ಅಂತ ಒಂದು ಸಿನಿಮಾ ಮಾಡ್ಕೊಂಬಂದೆ. ಯಾಕಂದರೆ ಅದು ಏನೇ ಅಡಚಣೆಗಳ ಮಧ್ಯೆ ಹಂಗಾಯಿತು ಹಿಂಗಾಯಿತು ಇದಾಯಿತು, ಒಂದು ವರ್ಷ ಶೂಟೇ ಇಲ್ಲ ಇದಾಯಿತು. ಸೊ ನನ್ನಿಂದ ತೊಂದರೆ ಆಗ್ಬಾರ್ದು. ನಾನು ಸಲ್ಮಾನ್ ಖಾನ್ದು ಒಂದು ಸಿನಿಮಾ ಬಿಟ್ಟೆ ಆ ಟೈಮಲ್ಲಿ, ಆ್ಯಂಡ್ ಕನ್ನಡ ಇನ್ನೊಂದು ಸಿನಿಮಾ ಇತ್ತು, ಅದನ್ನು ಬಿಟ್ಟೆ. ಸೊ ನಾನು ನಮ್ಮ ಡಾರ್ಲಿಂಗ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದನ್ನು ಆ ಟೈಮಲ್ಲಿ ಬಿಟ್ಟೆ. ಏನಕ್ಕೆಂದರೆ ಗ್ಯಾಪ್, ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೋದ್ರೆ ಅಲ್ಲಿ ಹೆಸರು ನನ್ನ ಹೆಸರು ಬಂದಾಗ ಆ ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ. ನನ್ನ ಮೇಲೆ ನಂಬಿಕೆ ದುಡ್ಡು ಹಾಕಿರೋ ಮೇಲೆ ಅಂದ್ಬಿಟ್ಟು ನಾನು ಬಿಟ್ಟು ಇದಕ್ಕೊಂದಕ್ಕೆ ಶ್ರಮ ವಹಿಸಿ, ಇದಕ್ಕೊಂದಕ್ಕೆ ವೆಯ್ಟ್ ಮಾಡಿ, ಇಡೀ ನನ್ನ ಟೀಮು, ಇಡೀ ನನ್ನ ಸಮೂಹ ಕಟ್ಕೊಂಡು ಕೆಲಸ ಮಾಡಿ ತಂದು ಬಿಡ್ತಾ ಇದ್ದೀನಿ ಮಗನೇ ಸಿನಿಮಾ. ಸರ್, ಡೈರೆಕ್ಟರ್ ಜಾಬ್ ತುಂಬ ಕಷ್ಟ ಸರ್. ಅಂಥದ್ರಲ್ಲಿ ನೀವು ಒಂದೇ ಸಿನಿಮಾದಲ್ಲಿ ಈ ಕಡೆ ಧ್ರುವ ಸರು, ಈ ಕಡೆ ಸಂಜಯ್ ದತ್ ಸರು, ರಮೇಶ್ ಅರವಿಂದ್ ಸರು, ಆ ಕಡೆ ಸುದೀಪ್ ಸರು, ಶಿಲ್ಪಾ ಶೆಟ್ಟಿ, ಎಲ್ಲರೂ ಲೆಜೆಂಡ್ಗಳು. ಅವನ್ನೆಲ್ಲ ಹ್ಯಾಂಡಲ್ ಮಾಡಿದ ಹೆಂಗೆ ಅಂತ ಹೇಳಿ. ಏನಕ್ಕಂದ ನನಗೆ ರಿಯಲಿ ತುಂಬ ಹಂಬಲ್ ಆಗಿ ತುಂಬ ಪ್ರೀತಿಯಿಂದ ನನಗೆ ಇದೇನೋ ಐ ಡೋಂಟ್ ನೋ, ನನ್ನ ಕಂಡ್ರೆ ಪ್ರೀತಿನೋ ರೆಸ್ಪೆಕ್ಟು ಐ ಡೋಂಟ್ ನೋ, ಬಂದು ಕೇಳಿದ ತಕ್ಷಣ ರವಿ ಸರ್ ಆಗಲಿ ಯಾವಾಗ ಡೇಟ್ ಹೇಳೋ ಹೋಗೋ ಬರ್ತೀನಿ ಅಂದರು, ಕತೆ ಕೇಳಿಲ್ಲ. ನಮ್ಮ ಡಾರ್ಲಿಂಗ್ ಆಗಲಿ, ಸೊ ಕಿಚ್ಚ ಸುದೀಪ್ ಅವರು ಅಷ್ಟೇ ನಡಿಚೇನ ಅಂತ ಕಾಲಭೈರವನಾಗ ಬಂದರು ಅವರು. ಆ್ಯಂಡ್ ದೆನ್ ಶಿಲ್ಪಾ ಅವರು ಅಷ್ಟೇ ಕತೆ ಕೇಳಿದ ತಕ್ಷಣ ಒಂದು 2-3 ಕೆಲವೊಂದು ಸೀನ್ಗಳು ಅದರಲ್ಲಿ ಅಯ್ಯೋ ನಾನು ಇದು ಮಾಡಲೇಬೇಕು ಅಂತ ಇಟ್ಕೊಂಡ್ರು. ಸೊ ಈ ಥರ ಸಂಜು ಬಾಬು ಅಷ್ಟೇ. ಆಮೇಲೆ ರಮೇಶ್ ಸರ್ ಈಸ್ ಅಮೇಝಿಂಗ್. ರಮೇಶ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಎಲ್ಲರೂ ಒಟ್ಟಾಗೆ ನನಗೆ ಬಂದು ನನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಪ್ರೇಮ್ ಏನೋ ಮಾಡೋಕ್ಕೆ ಹೊರಟಿದ್ದಾನೆ, ಸೊ ಅವ್ನಿಗೆ ಸಪೋರ್ಟ್ ಮಾಡಕಂಡ್ರೆ ಅಂತ ಮಾಡಿದ್ರು. ಥ್ಯಾಂಕ್ಸ್ ಟು ಎಲ್ಲರಿಗೂ, ಎಲ್ಲ ರಮೇಶ್ ಸರ್ಗೆ. ಬೆಸ್ಟ್ ಮೆಮೊರಿ ಯಾವುದು ಸರ್? ಕೇಳಿ ಅಂತ ಬಂದಾಗ ಬೆಸ್ಟ್ ಮೆಮೊರಿ ಸ್ವೀಟ್ ಆಗಿರೋದು ಮಗನೇ ಸ್ವೀಟ್ ಮೆಮೊರಿ ಅಂತಂದರೆ ನಾನು ಏನು ಹೇಳಿ, ಪ್ರತಿ ಸಾರಿನೂ ನಮ್ಮದು ಸ್ವೀಟ್ ಮೆಮೊರಿಗಳೇ ಇಲ್ಲ ಜಾಗ. ಲೈಕ್ ಆಲ್ವೇಸ್ ಲೈಕ್ ಎ ಫೈಟ್ ಮಗನೇ, ಅಂತಂತಲೂ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಇದನ್ನು ಕ್ರಿಯೇಟ್ ಮಾಡೋದಿದೆಯಲ್ಲ ಕಂದ, ಕ್ರಿಯೇಟ್ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ಹಳೆ ಬೆಂಗಳೂರು ಕ್ರಿಯೇಟ್ ಮಾಡಬೇಕು, ಸೆಟ್ಗಳು ಹಾಕಿದ್ದೀವಿ. ಆ ಸೆಟ್ಗಳು ಕಾಸ್ಟ್ಯೂಮು ಅದು ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿದೆಯಲ್ಲ ತುಂಬ ರಿಸ್ಕ್ ಇದೆ. ಅದು ಬೆಸ್ಟು ನನಗೆ ಲೈಫಲ್ಲಿ ಎಂದಿದ್ದು, ನಾ ಈ ಸೆಟ್ಟೆಲ್ಲ ರೆಡಿ ಮಾಡಿ ಅದನ್ನು VFX ಮಾಡಿದ ತಕ್ಷಣ ನೋಡಿದ್ನಲ್ಲ ಶಾರ್ಟು, ಹಬ್ಬ ಬೆಂಗಳೂರು ಹಿಂಗಿದೆಯಾ ಅಂತ ನನಗೆ ಯಾವಾಗ ಖುಷಿ ಆಯಿತು, ಯಪ್ಪ ಸಾರ್ಥಕ ಆಯಿತು ಫ್ರೇಮ್ ಅಂತ. ನೆನ್ನೆ ಯಾರೋ ಸಿನಿಮಾ ನೋಡಿದ್ರು ರಾತ್ರಿ TTSಲ್ಲಿ. ಸಿನಿಮಾ ನೋಡಿದ ತಕ್ಷಣ ಅವರು ಫೋನ್ ಮಾಡಿಬಿಟ್ಟು ಏನು ಸರಿಯಾಗಿ ಮಾಡಿದ್ದೀರಾ ಸರ್ ಅಂತಂದರು. ಥ್ಯಾಂಕ್ಸ್ ಮಗ ಅಂತ ಅಂದ್ಬಿಟ್ಟು ನನಗೆ ಅದಕ್ಕೆ ಸಾರ್ಥಕ ಆಯಿತು. ನಾನು 3 ಗಂಟೆವರೆಗೂ ಅವ್ರು ಸಿನಿಮಾ ನೋಡ್ತಾಯಿದ್ರು DTSಲ್ಲಿ. ಅಂದರೆ ಇನ್ನೂ ಇದಾಗ್ತಾಯಿತ್ತು. ಫೋನ್ ಮಾಡಿದೆ ನಾನು ಇನ್ನೂ ನಿದ್ದೆ ಮಾಡಿರಲಿಲ್ಲ. ಯಾಕೆಂದರೆ ಏನಂತಾರೆ ನನಗೆ ಅದೊಂದು ಕುತೂಹಲ, ಏನಂತಾರೆ ಈಸ್ ಅಮೇಝಿಂಗ್. ಸೊ ಎಲ್ಲ ಒಪಿನಿಯನ್ಸ್ ಗುಡ್, ಚೆನ್ನಾಗಿದೆ ಮಗನೇ, ನೀವೆಲ್ಲ ಇದ್ದೀರಾ. ಸರ್, ಯಾವ ಸಿನಿಮಾದಲ್ಲೂ ಆಗದಂತಹ ಒಂದು ಅನುಭವ ಈ ಸಿನಿಮಾದಲ್ಲಾಗಿದೆ. ಯಾಕಂದರೆ 3 ವರ್ಷ ಜರ್ನಿ, ಮನೆ ತನಕ ಮನೆಯವ್ರನ್ನ ಬೈದಿದ್ದು, ಅಮ್ಮನ ಬಗ್ಗೆ ಮಾತಾಡಿದ್ದು, ಈ ಕಡೆ ಮಗನ ಬಗ್ಗೆ ಮಾತಾಡಿದ್ದು. ಆ ಸಂದರ್ಭದಲ್ಲಿ ಮಗನ ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ ಸರ್? ಮಗ ತುಂಬ ತಲೆ ಕೆಡಿಸ್ಕೊಂಡಿದ್ರು ಅಂತ. ಇಲ್ಲ ಮಗನೇ, ಅವನು ನನಗಿಂತ ಫೈಟ್ರ್. ಅವನು ಅವೆಲ್ಲ ಕೇರೇ ಮಾಡಲ್ಲ. ಆಮೇಲೆ ಇನ್ನೂ ಯಂಗ್ಸ್ಟರ್ ಅಲ್ಲ ಕಂದ, ಫಸ್ಟ್ ಇಯರ್ PU ಅವನು. ಅವನ್ನೆಲ್ಲ ಕೇರೇ ಮಾಡಲ್ಲ. ಅವರೆಲ್ಲ ಸೋತೋಗ್ಬಿಡ್ತಾರೆ, ನಾನು ಸೋಲಲ್ಲ. ಫಸ್ಟ್ ಆಫ್ ಆಲು ನಾನು ಯಾವಾಗ ಸೋಲ್ತೀನಿ ಅಂದರೆ ಮಗ ಅವ್ರು ಸೋತಾಗ ನಾನು ಸೋಲ್ಬೇಕಾಗುತ್ತೆ. ಸೊ ಅವನಿಗೆ ಮನೇಲಿ ಏನು ಗೊತ್ತಾ, ಯಾವುದೇ ಹೆಣ್ಮಕ್ಳಾಗಲಿ, ಸೊ ಮನೆಯವರಾಗಲಿ, ತಂದೆ ತಾಯಿದಿರಾಗಲಿ ಯಾವಾಗ ಸೋಲ್ತಾರೆ ನಾವು ಅದಕ್ಕೆ ಭಯ ಪಡ್ತಿರ್ತೀವಿ ಮಗನೇ. ಎಲ್ಲಿ ನಮ್ಮಿಂದ ಅವ್ರು ಸೋತೋಗ್ಬಿಡ್ತಾರೋ, ನಮ್ಮಿಂದ ಸ್ಯಾಕ್ರಿಫೈಸ್ ಮಾಡ್ತಾರೋ, ನಮ್ಮಿಂದ ಎಲ್ಲ ಹರ್ಟ್ ಆಗ್ತಾರೋ ಅನ್ನೋದು ನೋವಿರ್ತದೆ. ಬಿಟ್ಟರೆ ನಾನೇನು ಮಿಕ್ತವ್ರು ನನ್ನ ಮಗನಿಗೂ ಕೇರ್ ಮಾಡಲ್ಲ ಕಂದ. ಯಾವನಿಗೂ ಕೇರ್ ಮಾಡಲ್ಲ, ಯಾವನಿಗೂ ತಲೆಬಾಗಲ್ಲ. ಏನಕ್ಕೆ ಅಂದರೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಮಗನೇ. ನಾನು ಯಾರನ್ನೂ ಹಾಳು ಮಾಡಿಲ್ಲ, ಯಾರಿಗೂ ಹರ್ಟ್ ಮಾಡಲಿಲ್ಲ, ಯಾರಿಗೂ ನೋಯಿಸಲ್ಲ. ನೀವು ಮಾಡ್ತೀರಾ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತೀರಾ, ಚಲೋ ಮಾಡಿ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ. ಬಟ್ ನಿಮ್ಮ ಮನೇಲೂ ಇರ್ತಾರಲ್ಲ ಅಕ್ಕ ತಂಗಿ ತಾಯಿ ಬಂಧು ಬಳಗ ಎಲ್ಲ ಇರ್ತಾರೆ. ಒಂದು ಕ್ಷಣ ನೆನೆಸ್ಕೊಳ್ಳಿ. ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಕ್ಷಣ ನೆನೆಸ್ಕೊಂಡ್ರೆ ಸಾಕು. ನೀವು ಅವಾಗ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಏನು ಅಂತ, ಸಂಬಂಧಗಳ ವ್ಯಾಲ್ಯೂಸ್ ಏನು, ಎಮೋಷನ್ಸ್ ವ್ಯಾಲ್ಯೂಸ್ ಏನು ಅಂತ. ಅಷ್ಟು ಬಿಟ್ಟರೆ ಮಗನೇ ನಾನು ಯಾವತ್ತೂ ಅವ್ರಿಗೆ ತಗೊಳ್ಳಲ್ಲ. ದೇವ್ರು ಚೆನ್ನಾಗಿಟ್ಟಿರಲಿ. ಸರ್, KD ಸಿನಿಮಾದ ರಿಲೀಸ್ ಆಗಿರುವ ಅಷ್ಟು ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಸರ್ಸೆ ಸಾಂಗ್ನ ನಾನು ಎಂಜಾಯ್ ಮಾಡಿದ್ದೀನಿ ಸರ್. ನನ್ನ ಫ್ಯಾಮಿಲಿ ಸಮೇತ ನಾವು ಎಂಜಾಯ್ ಮಾಡಿದ್ದೀವಿ. ಅಷ್ಟು ಖುಷಿ ಕೊಡೋದು. ಯಾಕಂದರೆ ಅದು ಎಣ್ಣೆ ಹೊಡೆಯೋರಿಗೆ ಅಷ್ಟೇ ಸರ್ಸೆ ಸಾಂಗ್ದು ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಜರ್ನಿಯಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ನೀವು ಅಭಿಮಾನಿಗಳಿಗೆ, ನಿಮ್ಮನ್ನು ಪ್ರೀತಿ ಮಾಡುವಂಥ ಲಕ್ಷಾಂತರ ಹೃದಯಗಳಿದ್ದಾವೆ ಸರ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ 30ನೇ ತಾರೀಕು ಸಿನಿಮಾ ಬರ್ತಿದೆ ಕಂದ.
ಆ್ಯಂಡ್ ನಾನು ತುಂಬ ಹಾರ್ಭಟ ವೈಭೀಕರಣ ಅಂತ ಹೇಳಕ್ಕೆ ಬರಲ್ಲ. ಒಂದು ಸ್ಮಾಲ್ ಪುಟ್ಟ ಕತೆ ಬೆಂಗಳೂರು ಸಿಟಿಲಿ 1970-80s ಅಂಡರ್ನಲ್ಲಿ ನಡೆದದ್ದು ಒಂದು ಪುಟ್ಟ ಕಾಳಿದಾಸನ ಕತೆ. ಅದಕ್ಕೆ ಧ್ರುವ ಹ್ಯಾಂಡ್ಲ್ ಮಾಡಿ ಅಂತ ಚೆನ್ನಾಗಿ. ಮತ್ತಲಕ್ಷ್ಮಿಯಾಗಿ ಇವರಿದ್ದಾರೆ, ಹರೀಶ್ಮ ಅವರಿದ್ದಾರೆ, ಆ್ಯಂಡ್ ಸತ್ಯವತಿಯಾಗಿ ಶಿಲ್ಪಾ ಮೇಡಮ್ ಇದ್ದಾರೆ, ಧರ್ಮಣ್ಣ ಆಗಿ ರಮೇಶ್ ಸರ್ ಇದ್ದಾರೆ, ಅಣ್ಣಯ್ಯಪ್ಪ ಆಗಿ ರವಿ ಸರ್ ಇದ್ದಾರೆ, ಕಾಲಭೈರವನಾಗಿ ನನಗೆ ಡಾರ್ಲಿಂಗ್ ಕಿಚ್ಚ ಸುದೀಪ್ ಇದ್ದಾರೆ, ಆ್ಯಂಡ್ ದೆನ್ ಡಾಕ್ ದೇವ್ ಆಗಿ ಸಂಜಯ್ ಬಾಬಾ ಇದ್ದಾರೆ. ಸೋ ಮೆನಿ ಜನ ನನ್ನ ಆ ಕಲಾವಿದರು ಹಿಂಡು ಮತ್ತು ಅಷ್ಟು ಕಲಾವಿದರು ನನ್ನ ದೊಡ್ಡವರವರೆಲ್ಲ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲ ನೀವು ನೋಡಲೇಬೇಕು ಅಂತ ಹೇಳಲ್ಲ, ತುಂಬ ಒಳ್ಳೆ ಕಂಟೆಂಟು, ಒಳ್ಳೆ ಇದು ಬನ್ನಿ ನೋಡಿ. ಯಾಕಂದರೆ ನಾನು ಪ್ರತಿ ಸಾರಿನೂ ನಾನು ತುಂಬ ಆರ್ಭಟ ಮಾಡ್ಕೊಬರ್ತೀನಿ. ನಾನು ಈ ಸರಿ ನೋ ಆರ್ಭಟ, ನೀವು ಬಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಆ್ಯಂಡ್ ದೆನ್ ಬ್ಲೆಸ್ ಮಾಡಿ ಅಂತ ಕೇಳ್ತೀನಿ ಕಂದ ಅಷ್ಟೇ. ಅಮ್ಮನ ನೆನ್ಪು ಮಾಡ್ಕೊಳ್ಳಿ ಸರ್. 100% ನೀವು ಗಟ್ಟಿಯಾಗಿರೋದಕ್ಕೆ ಆ ತಾಯಿ ನಿಮ್ಮ ಜೊತೆ 100% ನಿಮ್ಮ ಹಿಂದೆ ಮುಂದೆ ನೀವೆಲ್ಲಿ ಹೋದ್ರೂ ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಅವ್ರ ಫೋಟೋ ನೋಡುವಾಗ ಅಷ್ಟೇ ನಿಷ್ಕಲ್ಮಶವಾದಂಥ ತಾಯಿ. ನಿಮ್ಮ ಎಲ್ಲ ತಾಯಿ ಹಾಗೆ, ಬಟ್ ನಿಮ್ಮ ತಾಯಿ ನಿಮ್ಮನ್ನು ಅವ್ರು ನೋಡೋಕೆ ಅನಿಸುತ್ತೆ ನನಗೆ ತುಂಬ ನಿಷ್ಕಲ್ಮಶವಾದಂಥ ಹೃದಯ ಅದು ಅಂತ ಹೇಳಿ. ಸೊ ಅಮ್ಮನ ನೆನ್ಪು ಮಾಡ್ಕೊಳ್ಳಿ. ಸೊ ಇದು ಕಂದ ನನಗೆ ಆ ಟೈಮಲ್ಲಿ ಏನಾದರೂ ಅವಳು ಇದ್ದುಬಿಟ್ಟಿದ್ರೆ, ಅಯ್ಯೋ ಅವಳಷ್ಟು ಫೈಟ್ರು ಮಗನೇ ಬೇರೆ ಇರಲ್ಲ. ಇಲ್ಲಲ್ಲ ನನ್ನ ಮಗ ಏನೂ ಮಾಡಿಲ್ಲ, ಪಾಪ ಅವನೇನು ಮಾಡಿರ್ತಾನೆ, ಹಂಗೇನಾರ ಮಾಡಿದರೆ ತಪ್ಪಾಯ್ತು ಅಂದ್ಬಿಡಪ್ಪ ಅನ್ನೋಳು. ಹಾಂ, ಹಂಗೇನಾರು ಇನ್ನೊಬ್ರಿಗೇನು ತೊಂದರೆ ಕೊಟ್ಟಿದ್ರೆ ತಪ್ಪಾಯ್ತು ಅಂದ್ಬಿಡೆ, ಯಾಕೆ ಬೇಕು ಇನ್ನೊಬ್ರಿಗೆ ಹೊಟ್ಟೆ ಉರಿಸ್ಕೊಳ್ಳೋದು ನಾವು ಅಂತ ಅನ್ನೋಳು. ಸೊ ನಾನು ಇವತ್ತು ಬೆಳಗ್ಗೆ ಎದ್ದು ನಮ್ಮಮ್ಮ ಇದ್ದಾಗ ದೇವ್ರ ಕೈ ಮುಗಿತಿದ್ದೆ. ಇವಾಗ ಬಂದ ತಕ್ಷಣ ನಮ್ಮ ಮನೇಲಿ ಕೇಳಿ ನನ್ನ ಫೋನ್ ಇವತ್ತು ನಮ್ಮಮ್ಮ ಇವತ್ತು ನನ್ನ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವಳೇ ಇದ್ದಾಳೆ. ನಾನು ಸಾಯೋರ್ಗೂ ಅವಳೇ ಇತ್ತಲ್ಲ, ನಾನು ಚೇಂಜ್ ಮಾಡಲ್ಲ. ಸೊ ಬಂದ ತಕ್ಷಣ ನಾನು ಅವಳು ಕೈ ಮುಗಿತೀನಿ. ಸೊ ಅಷ್ಟು ಬ್ಲೆಸ್ ನನಗೆ, ಅಷ್ಟು ಹಿಂದೆ ಇದ್ದಾಳೆ, ಸಪೋರ್ಟ್ ಇದ್ದಾಳೆ ಯಾವಾಗ್ಲೂ. ನಾನು ಯಾರೂ ನನಗೆ ಸಪೋರ್ಟ್ ಇಲ್ಲ ಅಂದರೆ ಅವಳಂತೂ ನಮ್ಮಮ್ಮ ನನಗೆ ಸಪೋರ್ಟ್ ಇದ್ದಾಳೆ. ಏನು ನೆನ್ಪು ಮಾಡೋದು ಮಗನೆ ಅಂದರೆ ಕಿರಣ್ ಕುಮಾರ್ ಇವತ್ತು ಖ್ಯಾತ ನಿರ್ದೇಶಕ, ನಿರ್ಮಾಪಕ, ನಟ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಗಳಿಸ್ತವರು. ಎಲ್ಲೋ ಒಂದು ಹಳ್ಳಿಲಿ ಹುಟ್ಟಿದಂತಹ ಹುಡುಗ ಇಷ್ಟು ಸಾಧನೆ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ. ಆ ತಾಯಿ ಬಗ್ಗೆ ನೆನ್ಪು ಮಾಡ್ಕೊಳ್ಳಿ ಸರ್. ಏನಿಲ್ಲ ಮಗನೆ, ಅವಳು ಇರೋದ್ರಿಂದನೇ ನಾವು ಫಸ್ಟ್ ಆಫ್ ಆಲ್. ಅವಳಿಲ್ಲ ಅಂದರೆ ಬೇಸಿಕಲಿ ಏನೇನೂ ಇಲ್ಲ, ನಾನೇನೂ ಇಲ್ಲ. ಅವಳಿಲ್ಲ ಅಂದರೆ ಅವಳಿರೋದ್ರಿಂದ ನಾನು. ಆ್ಯಂಡ್ ಇವತ್ತು ಅವಳು ಇರೋವರೆಗೂ ಯಾವತ್ತೂ ನನ್ನ ಮಗ ಹಂಗೆ, ನನ್ನ ಮಗ ಪ್ರೇಮ್, ನನ್ನ ಮಗ ಅಷ್ಟು ಹೆಸರು ಮಾಡೋವನೆ, ನೋ ನೆವರ್. ನೀವೆಲ್ಲ ನೋಡಿರ್ತೀರೋ ಗೊತ್ತಿಲ್ಲ. ಒಂದ್ಸರಿ ಅಪ್ಪಾಜಿ ಮತ್ತು ಅಮ್ಮ ಇವ್ರ ಕಡೆ ನಿಮ್ಮ ಅಮ್ಮನ ನೋಡ್ಬೇಕು ಅಂದಿದ್ರು, ನಿನ್ನ ತಾಯಿ ನೋಡ್ಬೇಕಣೆ ಅಂತ. ಕೊನೆಗೆ ಶಿವಣ್ಣ, ರಾಘಣ್ಣ, ಅಪ್ಪು ಎಲ್ಲ ಬಂದರು ಮನೆಗೆ. ಎಲ್ಲ ಬಂದು ಕಾಲಿಗೆ ಬಿದ್ದರು. ಕಾಲಿಗೆ ಬಿದ್ದ ತಕ್ಷಣ ನಮ್ಮ ಅಮ್ಮನ ಕಾಲಿಗೆ ಬಿದ್ದರು. ಅವರು ಕಾಲಿಗೆ ಬಿದ್ದರೆ ಚೆನ್ನಾಗಿ ಹೇಳಿದ್ರು, ಅಯ್ಯೋಯಪ್ಪ ಇಂಥ ದೊಡ್ಡವ್ರ ಮಕ್ಕಳು, ಏನು ರಾಜ್ಕುಮಾರ್ ಅವ್ರ ಮಕ್ಕಳು, ಭರತಮ್ಮನ ಮಕ್ಕಳು, ಅಮ್ಮ ಹೇಳಿದಷ್ಟೇ ನೋಡ್ಬೇಕಾಯ್ತು. ಅವರು ಬಂದು ನನ್ನ ಇದು ಮಾಡಿದ್ರೆ, ಯಪ್ಪ ಏನೇ ನಮ್ಮ ಆಯುಷೆಲ್ಲ ಅವ್ರಿಗೆ ಕೊಡ್ಲಿ ಕಣೆ ಅಂದ್ಬಿಟ್ಲು. ಸೊ ಅಷ್ಟು ಇದು. ಸೊ ಅವಳ ಬಗ್ಗೆ ಏನು ಮಾತಾಡ್ತೀನಿ ನೋಡಿ, ಎಷ್ಟು ಮಾತಾಡಿದ್ರೂ ಸಾಲಲ್ಲ. ಇದು ಚಿಕ್ಕದು ಅಂದರೆ ಅವಳ ಬಗ್ಗೆ ಏನು ಮಾತಾಡಿ ಎಷ್ಟು ಮಾತಾಡಿದ್ರೂ ಸಾಲದೇ ಇಲ್ಲ. ಒಂಥರ ಅವಳು ಸಮುದ್ರ ಇದ್ದಂಗೆ. ಲೈಕ್ ಏನು ಮಗನೆ ಇದೆಲ್ಲ ಆಡಿದ್ದೀವಿ, ಬೇಡಕ್ಕಂದ ಬೇಡ. ಥ್ಯಾಂಕ್ ಯು ಕಂದ. ಥ್ಯಾಂಕ್ ಯು ಸರ್. ಫೈನಲಿ ಇನ್ನೊಂದ್ಸತಿ ಪ್ರೀತಿಯಿಂದ ಕರೆಯೋಲೆ ಕರೆದು ಬಿಡಿ ಸರ್. ಆ್ಯಂಡ್ ಇದೇ 30ಕ್ಕೆ ಬನ್ನಿ ಪ್ಲೀಸ್, ನೋಡಿ. ಎಂಟೈರ್ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾವ ಥರ ಸೀಟ್ ಹಂಚಲ್ಲಿ ಕೂರ್ತೀವಿ ಸರ್ ನಾವು? ಐ ಡೋಂಟ್ ನೋ, ನೀವೇ ನೋಡಿ ಹೇಳಿ. ಯಾಕೆಂದರೆ ನಾನು ಪ್ರತಿ ಸಾರಿ ಹಂಗೆ ಹಿಂಗೆ ಅಂತ ಹೇಳ್ತೆ. ಒಟ್ಟು ಅದು ಸಿನಿಮಾ ನೋಡಿದ ತಕ್ಷಣ ನೀವು ಹಳೆ ಬೆಂಗಳೂರಿಗೆ ಹೋಗ್ತೀರಾ. ಆಮೇಲೆ ನಾಟ್ ಲೈಕ್ ರೆಗ್ಯುಲರ್ ಇದಿಲ್ಲ, ತುಂಬ ವೈಭೀಕರಣ ಇರ್ತದೆ, ಬ್ಲಡ್ ಶೇಡ್ ಇದ್ದೇ ಇರುತ್ತೆ. ಓಕೆ, ಬಟ್ ಎಮೋಷನ್ಸ್ ಇರುತ್ತೆ, ಥ್ರಿಲ್ ಇರುತ್ತೆ. ಆ್ಯಂಡ್ ಐ ಆಮ್ ಎ ಕಮರ್ಷಿಯಲ್ ಆ್ಯಂಡ್ ಬಿಸ್ನೆಸ್ ಮ್ಯಾನ್. ನಾನು ಯಾರಿಗೂ ಬುದ್ಧಿ ಹೇಳೋಕ್ಕಾಗಲಿ ಯಾರಿಗೂ ಇದಿಲ್ಲ. ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ ಅಷ್ಟೇ ಮಗನೇ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನಮಗೂ ಕೂಡ ಒಂಥರ ಎಮೋಷನ್ ಸರ್. ಕೇಳಿ ಅಂದರೆ ನಮಗೊಂಥರ ಎಮೋಷನ್ ನಿಮ್ಮಿಂದಾಗಿ. ಸೊ 100% ಈ ಸಿನಿಮಾ ಗೆದ್ದು ಬೀಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಪ್ರೇಮ್ ಸರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.